Hello, negotiable instruments. It is the third unit of Principles and Practice of Banking subject. And today we are learning it. I am Dr. Prajna Mattihalli from Government First Grade College, Kittur. Let us understand what is negotiable instrument and how it is going to be helpful for the trade and business. The word negotiable means transferable from one person to another in return for consideration. The word instrument means a written document by which a right is created in favor of some person. Negotiable instrument, totally, it is a document which entitles a person to a sum of money and which is transferable from one person to another. That means ಇಲ್ಲಿ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ವರ್ಗಾವಣೆ ಮಾಡಬಹುದಾದ ಯಾವುದೇ ದಾಖಲೆಗಳನ್ನು ಯಾವುದೇ ಮುಖ್ಯವಾದಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಬಳಕೆಯಾಗುವಂತಹ ದಾಖಲೆಗಳನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೇವೆ. ಸೊ ಎಕ್ಸಾಂಪಲ್ಸ್, ಉದಾಹರಣೆಗಳು: ಪ್ರಾಮಿಸರಿ ನೋಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಟ್ರೆಜರಿ ಬಿಲ್ಸ್, ಡಿವಿಡೆಂಡ್ ವಾರಂಟ್, ಶೇರ್ ವಾರಂಟ್, ರೈಲ್ವೆ ರಿಸಿಟ್, all these things. So now let us understand the definition. Section 13 of the Indian Negotiable Instrument Act 1881 defines a negotiable instrument means a promissory note, bills of exchange or check payable either to order or delivery. So this is the definition. And Justice K.C. Wills, he defines it is one, the property which is acquired by anyone who takes it bona fide and for value, notwithstanding any defect or title in the person from whom it is taken. Now let us understand the essential elements of negotiable instruments. That means how it should be. It should be in writing. ಇದು ಲಿಖಿತ ರೂಪದಲ್ಲಿ ಇರಬೇಕು. ಯಾವುದೇ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಗೆ ಮುಖ್ಯವಾದ ಅಂಶಗಳು ಯಾವ್ಯಾವುದು ಅಂತಂದ್ರೆ ಇದು ಲಿಖಿತ ರೂಪದಲ್ಲಿ ಇರಬೇಕು. ಇಟ್ ಈಸ್ ಸೈನ್ಡ್ ಬೈ ದಿ ಡ್ರಾಯರ್. ಅದನ್ನು ಯಾರು ಬರೆದಿರ್ತಾನೋ ಅವನು ಅದಕ್ಕೆ ಸಹಿಯನ್ನ ಹಾಕಬೇಕು. ಇಟ್ ಈಸ್ ಅನ್ ಅನ್ಕಂಡೀಷನಲ್ ಆರ್ಡರ್. ಇದಕ್ಕೆ ಯಾವುದೇ ರೀತಿಯ ಷರತ್ತುಗಳನ್ನು ವಿಧಿಸುವಂತಿಲ್ಲ. ಇದು ಬೇಷರತ್ತಾದಂತಹ ಒಂದು ದಾಖಲೆ. ಹಾಗೆಯೇ ಕಾಲ್ಸ್ ಫಾರ್ ಪೇಮೆಂಟ್ ಆಫ್ ಸರ್ಟನ್ ಸಮ್ ಆಫ್ ಮನಿ, ಅದರಲ್ಲಿ ನಿರ್ದಿಷ್ಟಪಡಿಸಿದ ಒಂದು ಮೌಲ್ಯ ಇರುತ್ತೆ, ಅಷ್ಟು ಹಣವನ್ನ ಅದರ ಪ್ರಕಾರ ನಾವು ಕೊಡ್ಬೇಕಾಗತ್ತೆ. ಪೇಯಬಲ್ ಆಟ್ ಅ ಸರ್ಟನ್ ಟೈಮ್, ನಿರ್ದಿಷ್ಟ ಅವಧಿ ಇದೆ, ಆ ಅವಧಿಯ ಮುಗಿದ ನಂತರ ಹಣವನ್ನು ಪಾವತಿಸಬೇಕಾಗತ್ತೆ. ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯಾವುದು ಅಂತಂದ್ರೆ ಇಟ್ ಈಸ್ ಫ್ರೀಲಿ ಟ್ರಾನ್ಸ್ಫರಬಲ್. ಯಾವುದೇ ಒಂದು ಸರಳವಾಗಿ ಒಬ್ಬ ವ್ಯಕ್ತಿಗೆ ಅದನ್ನು ವರ್ಗಾಯಿಸಬಹುದು. ಟೈಟ್ಲ್ ಆಫ್ ಹೋಲ್ಡರ್ ಫ್ರೀ ಫ್ರಮ್ ಡಿಫೆಕ್ಟ್ಸ್, ಯಾರಿಗೆ ಅದು ಸಿಕ್ಕಿರುತ್ತೋ, ಯಾರು ಅದನ್ನ ಪಡ್ಕೊಂಡಿರ್ತಾರೋ ಅವರಿಗೆ ಯಾವುದೇ ದೋಷಗಳಿಲ್ಲದಂತಹ ಒಂದು ಸ್ವಾಮಿತ್ವ ಸಿಗುತ್ತೆ. ಆಮೇಲೆ ರಿಕವರಿ ಇಸ್ ಆಲ್ಸೋ ಪಾಸಿಬಲ್. ದೆನ್ ಪ್ರಿಸಂಪ್ಷನ್ಸ್, ನಾವು ಅದ್ರ ಬಗ್ಗೆ ಏನ್ ಅಂದುಕೊಂಡಿರ್ತೇವಿ ಅಥವಾ ಇಂಪ್ಲಾಯ್ಡ್ ಆಗಿ ಏನಿದೆ ಅದ್ರ ಬಗ್ಗೆ ಅಂತಂದ್ರೆ ಕನ್ಸಿಡರೇಷನ್, ಡೇಟ್, ಟೈಮ್ ಆಫ್ ಅಕ್ಸೆಪ್ಟೆನ್ಸ್, ಟೈಮ್ ಆಫ್ ಟ್ರಾನ್ಸ್ಫರ್, ಆರ್ಡರ್ ಆಫ್ ಎಂಡೋರ್ಸ್ಮೆಂಟ್, ಇದಿಷ್ಟು ಇದರ ಬಗ್ಗೆ ನಾವು ಅನ್ಕೊಳ್ಳುವ ಪ್ರಿಸಂಪ್ಷನ್ಸ್. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಎರಡು ತರ ನೋಡ್ತೀವಿ. ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್, ಕಾನೂನು. ಸ್ಟ್ಯಾಟ್ಯೂಟ್ ಅಂದ್ರೆ ಸ್ಪೆಷಲ್ ಆಕ್ಟ್ ಅಂದಂಗೆ. ಸೊ ವಿಶೇಷ ಕಾನೂನಿನ ಪ್ರಕಾರ ಅಥವಾ ಕಾನೂನಿನ ಅಡಿಯಲ್ಲಿ ಯಾವ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇರ್ತಾವೋ ದೇ ಆರ್ ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್. ನೆಗೋಷಿಯಬಲ್ ಬೈ ಕಸ್ಟಮ್ ಆರ್ ಯೂಸೇಜ್ ಅಂದ್ರೆ ಇದಲ್ದೇನೆ ನಾವು ಬಳಕೆಯಲ್ಲಿ ಅಥವಾ ನಾವು ರೂಢಿಗತವಾಗಿ ಯಾವುದನ್ನು ಯೂಸ್ ಮಾಡ್ತೇವೋ ಆ ಎಲ್ಲ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್, ಸೆಕ್ಷನ್ 13 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಮೆನ್ಷನ್ಸ್ ಓನ್ಲಿ 3 kinds ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಅವು ಯಾವ್ಯಾವು? ದೀಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್. ಒಂದು ಪ್ರಾಮಿಸರಿ ನೋಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮತ್ತು ಚೆಕ್. ನೆಗೋಷಿಯಬಲ್ ಬೈ ಕಸ್ಟಮ್ ಆರ್ ಯೂಸೇಜ್ ಅವು ಯಾವುವು ಅಂತಂದ್ರೆ there are certain other instruments which have acquired the character of negotiable by the usage or custom of trade. ಇವುಗಳನ್ನ ನಾವು
ಬಳಕೆಯಲ್ಲಿ ನೆಗೋಷಿಯಬಲ್ ಆಗಿ ಬಳಸ್ತೇವೆ. ಇವು ಒರಿಜಿನಲಿ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ದಿದ್ರು ಇವುಗಳ ಬಳಕೆಯಲ್ಲಿ ಪ್ರಾಕ್ಟೀಸ್ ಅಲ್ಲಿ ಇವುಗಳನ್ನ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ತರ ಬಳಕೆ ಮಾಡ್ತೇವೆ. ಇವು ಯಾವುವು ಅಂದ್ರೆ ಗವರ್ಮೆಂಟ್ ಪ್ರಾಮಿಸರಿ ನೋಟ್, ಬ್ಯಾಂಕ್ ಡ್ರಾಫ್ಟ್, ಪೇ ಆರ್ಡರ್ಸ್, ಹುಂಡಿ, ರೈಲ್ವೆ ರಿಸೀಟ್ಸ್ ಫಾರ್ ಗೂಡ್ಸ್ ಮತ್ತು ಡೆಲಿವರಿ ಆರ್ಡರ್ಸ್. ಹೀಗೆ ನಾವು ಇವುಗಳ ಒಂದು ಬಳಕೆಯನ್ನ ಮಾಡ್ತೇವೆ, ಇವುಗಳನ್ನ ಉಪಯೋಗಿಸ್ತೇವೆ. ಇವುಗಳ ಬಗ್ಗೆ ಹೆಚ್ಚಿನ ಒಂದು ಏನು ನಾಲೆಜ್ ಇದೆ ಅದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಪಡ್ಕೊಳ್ಳೋಣ. ಒಟ್ಟು 12 ವಿಡಿಯೋಗಳಲ್ಲಿ ಈ ಒಂದು ಚಾಪ್ಟರ್ನ ಡಿಸ್ಕಷನ್ಸ್ ಮಾಡಲಾಗಿದೆ.